ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 27 ಡಿಸೆಂಬರ್ 2025ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಶೀರ್ಷಿಕೆ ಇದೆಯಲ್ಲ, ಅದೊಂದು ಅದ್ಭುತವಾದ ಭರವಸೆಯಿಂದ ಶುರುವಾಗುತ್ತೆ. ಹೌದು, ಓದಿದ ತಕ್ಷಣ ಮನಸ್ಸಿಗೆ ಒಂದು ರೀತಿ ಶಕ್ತಿ ಬರುತ್ತೆ. ಖಂಡಿತ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಪೂರ್ಣವಾಗುತ್ತಿದೆ. ನೀವೀಗ ಇಂತಹ ಪ್ರಪಂಚದಲ್ಲಿ ಹೋಗುತ್ತೀರಿ, ಎಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ವಾವ್! ಅಂದ್ರೆ ಇದೊಂದು ಕೇವಲ ಸಾಂತ್ವನದ ಮಾತಲ್ಲ, ಇದೊಂದು ಗ್ಯಾರಂಟಿ. ಹೌದು, ದುಃಖದ ಅಂತ್ಯ ಮತ್ತು ಸರ್ವಪ್ರಾಪ್ತಿಗಳ ಆರಂಭ. ಬಾಬಾ ಇದನ್ನ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಮ್ಮ ಇವತ್ತಿನ ಪುರುಷಾರ್ಥ ಆ ಭವಿಷ್ಯಕ್ಕೆ ಅಡಿಪಾಯ ಅಂತ ಈ ಒಂದು ವಾಕ್ಯನೇ ನೆನಪಿಸುತ್ತೆ. ಖಂಡಿತ. ಈ ಭರವಸೆಯೇ ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಯಾಣದ ಇಂಧನ. ಈ ಮುರಳಿಯಲ್ಲಿ ಒಂದು ಬಹಳ ಆಳವಾದ ಪ್ರಶ್ನೆ ಇದೆ, ನಾನು ಓದ್ತೇನೆ. ಯಾವ 2 ಶಬ್ದಗಳು ರಹಸ್ಯವು ನಿಮ್ಮ ಬುದ್ಧಿಯಲ್ಲಿರುವ ಕಾರಣ ಹಳೆ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯವಿರುತ್ತದೆ? ಇದಕ್ಕೆ ಬಾಬಾ ಕೊಡೋ ಉತ್ತರ ಇದೆಯಲ್ಲ, ಅದು ಇಡೀ ಕಲ್ಪದ ನಾಟಕದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಬಾಬಾ ಹೇಳ್ತಾರೆ, ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ. ಇಳಿಯುವ ಕಲೆ ಮತ್ತು ಏರುವ ಕಲೆ. ಹೌದು, ನೀವು ತಿಳಿದುಕೊಂಡಿದ್ದೀರಿ, ಅರ್ಧಕಲ್ಪ ನಾವು ಇಳಿಯುತ್ತಾ ಬಂದೆವು, ಈಗ ಏರುವ ಸಮಯವಾಗಿದೆ. ತಂದೆಯು ನರನಿಂದ ನಾರಾಯಣನನ್ನಾಗಿ ಮಾಡುವ ಸತ್ಯಜ್ಞಾನವನ್ನು ಕೊಡಲು ಬಂದಿದ್ದಾರೆ. ನಮಗಾಗಿ ಈಗ ಕಲಿಯುಗವು ಮುಕ್ತಾಯವಾಯಿತು, ಹೊಸ ಪ್ರಪಂಚದಲ್ಲಿ ಹೋಗ್ಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಇಳಿಯುವ ಕಲೆ ಮತ್ತು ಏರುವ ಕಲೆ, ಈ ಪದಗಳು ಕೇಳೋಕೆ ಸರಳ ಅನ್ಸಿದ್ರೂ ಇದರಲ್ಲಿ ದೊಡ್ಡ ತತ್ವಜ್ಞಾನ ಅಡಗಿದೆ ಅಲ್ವಾ? ಖಂಡಿತವಾಗಿಯೂ. ಇದು ಕೇವಲ ಒಳ್ಳೆಯ ಸಮಯ, ಕೆಟ್ಟ ಸಮಯದ ಬಗ್ಗೆ ಅಲ್ಲ. ಇದೊಂದು ರೀತಿ ಆಧ್ಯಾತ್ಮಿಕ ಗುರುತ್ವಾಕರ್ಷಣೆಯ ನಿಯಮದ ಹಾಗೆ ಕೇಳಿಸ್ತಿದೆ. ಇದನ್ನ ಸ್ವಲ್ಪ ಆಳವಾಗಿ ನೋಡೋಣವೇ? ಖಂಡಿತ. ಹೇಗೆಂದ್ರೆ, ಇಳಿಯುವ ಕಲೆ ಅಂದ್ರೆ ಆತ್ಮವೆಂಬ ಬ್ಯಾಟ್ರಿ 100% ಚಾರ್ಜ್ ಇರುತ್ತಲ್ಲ, ಸತೋಪ್ರಧಾನ ಸ್ಥಿತಿ. ಅಲ್ಲಿಂದ ನಿಧಾನವಾಗಿ ಯುಗಯುಗಗಳ ಕಾಲ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ 1% ಚಾರ್ಜ್ಗೆ ಬಂದು ತಮೋಪ್ರಧಾನ ಆಗೋದು. ಈ ಇಳಿಯುವಿಕೆ ಸಹಜವಾಗಿ ನಮಗೆ ಅರಿವಿಲ್ಲದಂತೆ ನಡೆದೋಗುತ್ತೆ. ಸರಿ. ಆದರೆ ಏರುವ ಕಲೆ ಹಾಗಲ್ಲ, ಅದು ಒಂದು ಪ್ರಜ್ಞಾಪೂರ್ವಕ ಕ್ರಿಯೆ. ಅಂದ್ರೆ ಎಫರ್ಟ್ ಬೇಕು. ಎಕ್ಸಾಕ್ಟ್ಲಿ. ಈಗ ನಾವು ತಂದೆಯ ಜ್ಞಾನವೆಂಬ ಚಾರ್ಜರ್ಗೆ ನಮ್ಮನ್ನು ನಾವು ಸಂಪರ್ಕ ಮಾಡಿಕೊಂಡು ರಾಜಯೋಗದ ಅಭ್ಯಾಸದಿಂದ ಮತ್ತೆ ನಮ್ಮ ಬ್ಯಾಟರಿಯನ್ನ 100% ಚಾರ್ಜ್ ಮಾಡಿಕೊಳ್ಳುವ ಪ್ರಕ್ರಿಯೆ. ಓ, ಅದ್ಭುತವಾದ ಹೋಲಿಕೆ. ಹಾಗಾದ್ರೆ ಈ ರಹಸ್ಯ ತಿಳಿದಾಗ ಬರುವ ವೈರಾಗ್ಯ ಇದೆಯಲ್ಲ, ಅದು ಬಲವಂತದ್ದಲ್ಲ? ಅಲ್ಲವೇ ಅಲ್ಲ. ಅದು ಜ್ಞಾನದಿಂದ ಬರುವ ಸಹಜ ಪರಿಣಾಮ. ಉದಾಹರಣೆಗೆ, ನಮ್ಮ ಕೈಯಲ್ಲಿ ಒಂದು ಲೇಟೆಸ್ಟ್ ಸ್ಮಾರ್ಟ್ಫೋನ್ ಇದ್ದಾಗ ಹಳೆ ಕಾಲದ ಡಬ್ಬಾ ಫೋನ್ ಮೇಲೆ ಸಹಜವಾಗಿಯೇ ಆಸಕ್ತಿ ಹೊರಟೋಗುತ್ತಲ್ಲ, ಹಾಗೆ. ಹೌದು ಹೌದು. ಹೊಸ ಪ್ರಪಂಚದ ಸ್ಪಷ್ಟ ಚಿತ್ರಣ ಬುದ್ಧಿಯಲ್ಲಿ ಬಂದಾಗ ಈ ಹಳೆ ಪ್ರಪಂಚದ ಆಕರ್ಷಣೆ ತಾನಾಗೆ ಕಡಿಮೆಯಾಗುತ್ತೆ. ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಇದು ತ್ಯಾಗವಲ್ಲ, ಶ್ರೇಷ್ಠ ಪ್ರಾಪ್ತಿಯ ಮುಂದೆ ಸಹಜವಾಗಿ ಆಗುವ ಪರಿವರ್ತನೆ. ಈ ತಿಳುವಳಿಕೆಯೇ ನಮ್ಮನ್ನು ಮುರಳಿಯ ಮೊದಲನೇ ಮುಖ್ಯ ಅಂಶಕ್ಕೆ ಕರೆದೊಯ್ಯುತ್ತೆ. ಹೌದು. ಆ ಮೊದಲನೆಯ ಅಂಶವನ್ನು ತಾವೇ ಓದಿ. ಬಾಬಾ ಹೇಳ್ತಾರೆ, ಆತ್ಮಿಕ ತಂದೆಯು ತಿಳಿಸ್ತಾರೆ, ನಾನು ಒಂದೇ ಬಾರಿ ಕಲ್ಪದ ಸಂಗಮಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಧೈರ್ಯ ಕೊಡುತ್ತೇನೆ. ಈಗ ಸುಖದ ದಿನಗಳು ಬರುತ್ತಿವೆ. ಈಗ ನೀವು ದುಃಖಧಾಮ, ರೌರವ ನರ್ಕದಲ್ಲಿದ್ದೀರಿ. ಇಡೀ ಪ್ರಪಂಚವೇ ರೌರವ ನರ್ಕದಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಹೌದು. ನೀವು ಮಕ್ಕಳು ಯಾರು ನನ್ನವರಾಗಿದ್ದೀರೋ ಅವರೆಲ್ಲರೂ ರೌರವ ನರ್ಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋಗ್ತಿದ್ದೀರಿ. ನಿಮ್ಗಾಗಿ ಕಲಿಯುಗವೂ ಕಳೆದು ಹೋಯಿತು. ನಿಮ್ಗೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಇದೊಂದು ವಿರೋಧಾಭಾಸದಂತೆ ಕೇಳಿಸ್ತೆ ಅಲ್ವಾ? ಇಡೀ ಜಗತ್ತು ಘೋರ ಕಲಿಯುಗ ಅಂದ್ರೆ ರೌರವ ನರ್ಕದ ಅನುಭವದಲ್ಲಿದ್ರೆ, ಬಾಬಾರವರ ಮಕ್ಕಳಿಗೆ ಮಾತ್ರ ಅದು ಪುರುಷೋತ್ತಮ ಸಂಗಮಯುಗ. ಹೌದು. ಒಂದೇ ಸಮಯದಲ್ಲಿ 2 ಬೇರೆ ಬೇರೆ ವಾಸ್ತವಗಳು. ಹೊರಗಿನ ಪರಿಸ್ಥಿತಿ ಒಂದೇ ಇದ್ರೂ ಜ್ಞಾನದಿಂದ ನಮ್ಮ ಆಂತರಿಕ ಸ್ಥಿತಿ ಎಷ್ಟು ಬದಲಾಗಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಖಂಡಿತ. ಇದನ್ನ ಆಧ್ಯಾತ್ಮಿಕ ಗೋಲ್ಡನ್ ಅವರ್ ಅಂತ ಕರೆಯಬಹುದು. ಸೂರ್ಯಾಸ್ತದ ಮೊದಲು ಮತ್ತು ಸೂರ್ಯೋದಯದ ನಂತರ ಒಂದು ಸುಂದರವಾದ ಬೆಳಕು ಇರುತ್ತಲ್ಲ, ಹೌದು. ಅದು ಕಡಿಮೆ ಸಮಯ ಇರುತ್ತೆ, ಆದರೆ ಪರಿವರ್ತನೆಗೆ ಅತ್ಯಂತ ಶ್ರೇಷ್ಠ ಸಮಯ. ಸಂಗಮ ಯುಗವೂ ಹಾಗೆ. ಹಳೆಯ ಪ್ರಪಂಚದ ರಾತ್ರಿ ಮುಗಿದು ಹೊಸ ಪ್ರಪಂಚದ ದಿನ ಆರಂಭವಾಗುವ ನಡುವಿನ ಚಿಕ್ಕ ಆದರೆ ಅತ್ಯಂತ ಶಕ್ತಿಶಾಲಿ ಸಮಯ. ವಾವ್, ಅದ್ಭುತ. ಈಗ ನಾನು 2ನೆಯ ಅಂಶ ಓದುತ್ತೇನೆ. ಓದಿ.
ನೀವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತಿದ್ದೀರಿ. ಆತ್ಮವು ಯಾವಾಗ ಸತೋಪ್ರಧಾನವಾಗಿ ಬಿಡುವುದೋ ಆಗ ಈ ಶರೀರವನ್ನು ಬಿಟ್ಟು ಬಿಡುವುದು. ಸತೋಪ್ರಧಾನ ಆತ್ಮಕ್ಕೆ ಸತ್ಯಯುಗದಲ್ಲಿ ಹೊಸ ಶರೀರ ಬೇಕು. ಅಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ನೋಡಿ, ಇದು ನಾವು ಮೊದಲು ಮಾತಾಡಿದ ಬ್ಯಾಟರಿ ಚಾರ್ಜಿಂಗ್ ವಿಷಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಹೌದು, ಕರೆಕ್ಟ್. 100% ಚಾರ್ಜ್ ಆದ ಆತ್ಮ ಅಂದ್ರೆ ಸತೋಪ್ರಧಾನ ಆತ್ಮ ಈ ಹಳೇ ಜೀರ್ಣವಾದ ತಮೋಪ್ರಧಾನ ಶರೀರವೆಂಬ ಹಳೆಯ ಡಿವೈಸ್ನಲ್ಲಿ ಇರುವ ಸಾಧ್ಯವೇ ಇಲ್ಲ. ಅದಕ್ಕೆ ಹೊಸ ಪರಿಪೂರ್ಣ ದೈವಿ ಶರೀರವೆಂಬ ಹೊಸ ಡಿವೈಸ್ ಬೇಕೇ ಬೇಕು. ಸರಿ. ಹಾಗಾಗಿ ಪವಿತ್ರರಾಗುವುದು ಕೇವಲ ಒಂದು ನೈತಿಕ ನಿಯಮವಲ್ಲ, ಅದು ಮುಂದಿನ ಯುಗಕ್ಕೆ ಪ್ರವೇಶಿಸಲು ಬೇಕಾದ ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಅರ್ಹತೆ. ಅಂದ್ರೆ ನಮ್ಮ ಪುರುಷಾರ್ಥದ ಗುರಿ ಬಹಳ ಸ್ಪಷ್ಟವಾಗಿದೆ. ಆತ್ಮವನ್ನು ಸಂಪೂರ್ಣ ಶುದ್ಧ ಮಾಡಿಕೊಳ್ಳುವುದು. ಆಗ ಶರೀರ ತಾನಾಗೇ ಹೊಸದು ಸಿಗುತ್ತೆ. ಈಗ 3ನೇ ಅಂಶದ ಕಡೆಗೆ ಗಮನ ಹರಿಸೋಣ. ಖಂಡಿತ. 3ನೇ ಅಂಶ ಹೀಗಿದೆ. ಈಗ ನಿಮಗೆ ತಿಳಿದಿದೆ, ಸತ್ಯ ತಂದೆಯಿಂದ ನಾವು ಈ ಜ್ಞಾನವನ್ನು ಪಡೆದು 21 ಜನ್ಮಗಳು ದೇವಿ ದೇವತೆಗಳಾಗುತ್ತೇವೆ. ತಂದೆ ಒಬ್ಬರೇ ಪಾವನ ಮಾಡುವರಾಗಿದ್ದಾರೆ. ನೀವು ಸತ್ಯಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ದೀರಿ, ಬಹಳ ಧನವಂತ, ಬಹಳ ಸುಖಿಯಾಗಿದ್ದೀರಿ. ಇನ್ನು ಸ್ವಲ್ಪವೇ ಸಮಯವಿದೆ. ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಇಲ್ಲಿ ಬಾಬಾ ನಮ್ಗೆ ನಮ್ಮ ನಿಜವಾದ ಇತಿಹಾಸವನ್ನ ನೆನಪಿಸಿ ನಮ್ಮ ಸ್ವಮಾನವನ್ನ ಜಾಗೃತಗೊಳಿಸ್ತಿದ್ದಾರೆ. ನೀವು ಭಿಕ್ಷುಕರಲ್ಲ, ನೀವು ವಿಶ್ವದ ಮಾಲೀಕರು ಅಂತ. ಹೌದು. ಆದ್ರೆ ಆ ಸ್ವಾಭಿಮಾನದ ಜೊತೆಗೆ ಒಂದು ಎಚ್ಚರಿಕೆಯನ್ನೂ ಕೊಡ್ತಿದ್ದಾರೆ. ವಿನಾಶ ಹತ್ತಿರವಿದೆ, ಸಮಯ ಕಡಿಮೆ ಇದೆ ಅಂತ. ಈ ಸಶಕ್ತೀಕರಣ ಮತ್ತು ತುರ್ತುಸ್ಥಿತಿ, ಈ ಎರಡರ ಸಂಯೋಜನೆ ಯಾಕಿಷ್ಟು ಮುಖ್ಯ? ಯಾಕಂದ್ರೆ ಕೇವಲ ನಮ್ಮ ಗತವೈಭವವನ್ನ ನೆನಪಿಸಿದ್ರೆ ನಾವು ಸುಸ್ತಾಗಿ ಕೂತ್ಬಿಡ್ಬೋದು. ಕೇವಲ ವಿನಾಶದ ಬಗ್ಗೆ ಹೇಳಿದ್ರೆ ಭಯಭೀತರಾಗ್ಬೋದು. ಸರಿ. ಆದ್ರೆ ಬಾಬಾ ನಮ್ಮನ್ನು ಯೋಧರನ್ನಾಗಿ ಮಾಡ್ತಿದ್ದಾರೆ. ಯಾರು ನೀವಾಗಿದ್ರಿ ಅಂತ ನೆನಪಿಸಿ ಶಕ್ತಿ ತುಂಬುತ್ತಾರೆ ಮತ್ತು ಸಮಯದ ಗಂಭೀರತೆಯನ್ನು ತಿಳಿಸಿ ನಮ್ಮನ್ನ ಕಾರ್ಯಪ್ರವೃತ್ತರಾಗಿ ಮಾಡ್ತಾರೆ. ಶಕ್ತಿ ಮತ್ತು ಜಾಗೃತಿ ಎರಡೂ ಸೇರಿದಾಗ ಪುರುಷಾರ್ಥ ತೀವ್ರವಾಗುತ್ತೆ. ಅರ್ಥವಾಯ್ತು. ಈಗ ಮುಂದಿನ ಅಂಶ ಬಹಳ ಗಂಭೀರವಾಗಿದೆ ಮತ್ತು ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಚರ್ಚೆ ಮಾಡಬೇಕು. ನಾನು ಓದುತ್ತೇನೆ. ನೀವು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ಕುಳಿತಿದ್ದೀರಿ ಅಂದಮೇಲೆ ಇನ್ನು ಮುಂದೆ ಪಾಪ ಮಾಡಬಾರದು. ಇಲ್ಲದಿದ್ದರೆ ಅದು 1ಕ್ಕೆ 100 ಪಟ್ಟು ಹೆಚ್ಚಾಗಿ ಬಿಡುವುದು. ವಿಕಾರದಲ್ಲಿ ಬಿದ್ದರೆ 100 ಪಟ್ಟು ಶಿಕ್ಷೆಯಾಗುತ್ತದೆ. ಹೌದು. ಪಾಯಿಂಟ್ 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದರೆ ಮೂಳೆಗಳು ಪುಡಿಪುಡಿಯಾಗುತ್ತವೆ. ತಂದೆಯೊಂದಿಗೆ ಮಾಡಿದ ಪ್ರತಿಜ್ಞೆಯನ್ನು ಮುರಿದು ಮತ್ತೆ ಮುಖ ಕಪ್ಪು ಮಾಡಿಕೊಂಡಿರೆಂದ್ರೆ ಇಲ್ಲಿಂದ ಸತ್ತು ಹೋದರು. ಇದು ಮುರಳಿಯಲ್ಲಿ ಬರುವ ಅತ್ಯಂತ ಕಠಿಣ ಎಚ್ಚರಿಕೆಗಳಲ್ಲಿ ಒಂದು. ಇಲ್ಲಿ 100 ಪಟ್ಟು ಶಿಕ್ಷೆ ಅಂದ್ರೆ ದೇವರು ಕೋಪಗೊಂಡು ಕೊಡುವ ಶಿಕ್ಷೆ ಅಂತ ಭಾವಿಸಬಾರದು. ಇದೊಂದು ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿಣಾಮ. ಇದನ್ನ ಸ್ವಲ್ಪ ವಿವರಿಸಿ. 5ನೇ ಅಂತಸ್ತಿನಿಂದ ಬೀಳುವುದು ಅಂದ್ರೆ ಏನು? ಇದು ಹೊರಗಿನ ಶಿಕ್ಷೆಯ ಬಗ್ಗೆಯೋ ಅಥವಾ ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆಯೋ? ಇದು ಸಂಪೂರ್ಣವಾಗಿ ಆಂತರಿಕ ಸ್ಥಿತಿಯ ಬಗ್ಗೆ. 5ನೇ ಅಂತಸ್ತು ಅಂದ್ರೆ ಜ್ಞಾನದ ಉನ್ನತ ಸ್ಥಿತಿ, ಪವಿತ್ರತೆಯ ಅರಿವು. ಆ ಮಟ್ಟಕ್ಕೆ ಏರಿದ ನಂತರ ವಿಕಾರಕ್ಕೆ ವಶವಾಗುವುದು. ಅದು ಕೆಳಗಿನ ಮೆಟ್ಟಿಲಿನಿಂದ ಜಾರಿಬಿದ್ದ ಹಾಗಲ್ಲ. ಓ. ಅದು ನಮ್ಮ ಆತ್ಮಸಾಕ್ಷಿಯನ್ನೇ, ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವವನ್ನೇ ಛಿದ್ರಗೊಳಿಸುತ್ತೆ. ಆ ನೋವು, ಆ ಪಶ್ಚಾತ್ತಾಪ 100 ಪಟ್ಟು ಹೆಚ್ಚಾಗಿರುತ್ತೆ. ಮತ್ತೆ ಮೇಲೆ ಏಳುವ ಆತ್ಮವಿಶ್ವಾಸವೇ ಪುಡಿಪುಡಿಯಾಗುತ್ತೆ. ಅಯ್ಯೋ. ಅದಕ್ಕೆ ಬಾಬಾ ಇಲ್ಲಿಂದ ಸತ್ತು ಹೋದರು ಎಂಬ ಮಾತನ್ನು ಬಳಸ್ತಾರೆ. ಅಂದ್ರೆ ಈಶ್ವರೀಯ ಪರಿವಾರದಿಂದ, ಆ ಪ್ರೀತಿ ಮತ್ತು ಶಕ್ತಿಯ ಸಂಪರ್ಕದಿಂದ ಅವರು ಮಾನಸಿಕವಾಗಿ ಕಡಿತಗೊಳ್ತಾರೆ. ಇದೊಂದು ಆಧ್ಯಾತ್ಮಿಕ ಆತ್ಮಹತ್ಯೆ ಇದ್ದಂತೆ. ಈ ದೃಷ್ಟಿಕೋನವು ವಿಷಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದು ಭಯ ಹುಟ್ಟಿಸೋದಕ್ಕಿಂತ ಹೆಚ್ಚಾಗಿ ನಾವು ಗಳಿಸಿಕೊಂಡಿರುವ ಸ್ಥಿತಿಯನ್ನು ಎಷ್ಟು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಎಂಬ ಜವಾಬ್ದಾರಿಯನ್ನು ನೆನಪಿಸುತ್ತೆ. ಖಂಡಿತ. ಈ ಜಾಗರೂಕತೆಗೆ ಸಹಾಯ ಮಾಡುವ ಮುಂದಿನ ಅಂಶವನ್ನೇ ನಾನು ಓದ್ತೇನೆ. 5ನೇ ಅಂಶ. ಪ್ರಜಾಪಿತ ಭೂಮಾನ ಮಕ್ಕಳು ಸಹೋದರ ಸಹೋದರಿಯರಾಗಿ ಬಿಡುತ್ತಾರೆ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆ ಮಾಡುವವರಾಗಿದ್ದಾರೆ, ನೀವು ಆತ್ಮಿಕ ಯಾತ್ರಿಕರಾಗಿದ್ದೀರಿ. ಅವರು ಪತಿತರು, ನೀವು ಪಾವನರಾಗಿದ್ದೀರಿ. ಇದು ನಮ್ಮ ಸಂಬಂಧಗಳ ಪಾವನತೆಗೆ ಅಡಿಪಾಯ. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಹಾಗಾಗಿ ಸಹೋದರ ಸಹೋದರಿಯರು. ಈ ಒಂದು ದೃಷ್ಟಿ ಸ್ಥಿರವಾದರೆ ವಿಕಾರಗಳಿಗೆ ಜಾಗವೇ ಇರೋದಿಲ್ಲ. ಇದು ಕೇವಲ ಒಂದು ನಿಯಮವಲ್ಲ, ಇದೊಂದು ವಾಸ್ತವ. ಈ ಆತ್ಮಿಕ ದೃಷ್ಟಿಯೇ ನಮ್ಮನ್ನು ಲೌಕಿಕ ದೃಷ್ಟಿಯಿಂದ ಮೇಲೆತ್ತಿ ನಮ್ಮ ಪ್ರಯಾಣವನ್ನು ಆತ್ಮಿಕ ಯಾತ್ರೆಯನ್ನಾಗಿ ಮಾಡುತ್ತೆ. ಹೌದು.
ದೈಹಿಕ ಸಂಬಂಧಗಳ ಜಗತ್ತಿನಿಂದ ಆತ್ಮಿಕ ಸಂಬಂಧಗಳ ಜಗತ್ತಿಗೆ ನಮ್ಮನ್ನು ಕರೆದೊಯ್ಯುವ ಸೇತುವೆ ಇದು. ಈ ಮೂಲಕ ನಾವು ಈಶ್ವರೀಯ ಸಂಪ್ರದಾಯದವರಾಗುತ್ತೇವೆ. ಅದೇ ಮುಂದಿನ ಅಂಶ. ಹೌದು, 6ನೇ ಅಂಶ. ಈಗ ಈಶ್ವರನು ಬಂದಿದ್ದಾರೆ. ನೀವೀಗ ಈಶ್ವರನ ಮಕ್ಕಳು, ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮಾರವರ ಮೂಲಕ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಬ್ರಹ್ಮಾರವರು ಮಧ್ಯವರ್ತಿಯಾಗಿದ್ದಾರೆ, ಭಾಗ್ಯಶಾಲಿ ರಥವಾಗಿದ್ದಾರೆ. ಇಲ್ಲಿ ನಿರಾಕಾರ ಶಿವ ಮತ್ತು ಸಾಕಾರ ಬ್ರಹ್ಮರವರ ಪಾತ್ರವನ್ನ ಸ್ಪಷ್ಟಪಡಿಸಲಾಗಿದೆ. ಜ್ಞಾನಸಾಗರನಾದ ಶಿವತಂದೆ ಜ್ಞಾನವನ್ನು ನೀಡಲು ಒಂದು ಮಾಧ್ಯಮವನ್ನು ಬಳಸುತ್ತಾರೆ. ಆ ಮಾಧ್ಯಮವೇ ಪ್ರಜಾಪಿತ ಬ್ರಹ್ಮರವರ ಶರೀರ. ಅದಕ್ಕೆ ಬಾಬಾ ಅವರನ್ನು ಭಾಗ್ಯಶಾಲಿ ರಥ ಅಂತ ಕರೆಯುತ್ತಾರೆ. ನಾವು ನಿರಾಕಾರ ತಂದೆಯ ಮಕ್ಕಳು, ಬ್ರಹ್ಮರವರ ಮೂಲಕ ದತ್ತು ಸ್ವೀಕಾರವಾದವರು. ಹೀಗೆ ನಮ್ಮ ಈಶ್ವರ್ಯ ಸಂಪ್ರದಾಯ ಸ್ಥಾಪನೆಯಾಗುತ್ತೆ. ಬಹಳ ಸ್ಪಷ್ಟವಾಗಿದೆ. ಮತ್ತು ಕೊನೆಯದಾಗಿ 7ನೇ ಅಂಶ. ಇದು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಸಂಬಂಧಿಸಿದ್ದು. ಹೌದು, ಮಕ್ಕಳಿಗೆ ಪ್ರತಿನಿತ್ಯವೂ ತಿಳಿಸಲಾಗುತ್ತದೆ. ಶಾಲೆಯಲ್ಲಿ ನಿತ್ಯವೂ ಓದುವುದಿಲ್ಲ, ಮುರುಳಿ ಕೇಳುವುದಿಲ್ಲವೆಂದರೆ ಗೈರು ಹಾಜರಿಯಾಗಿಬಿಡುತ್ತದೆ. ವಿದ್ಯೆಯ ಲಿಫ್ಟ್ ಅಂತೂ ಅವಶ್ಯವಾಗಿ ಬೇಕು. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗೈರು ಹಾಜರಿಯಾಗಬಾರದು. ಇದರಿಂದ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ. ಬಾಬಾ ಇಲ್ಲಿ ಮುರುಳಿಯನ್ನು ವಿದ್ಯೆಯ ಲಿಫ್ಟ್ ಅಂತ ಕರೆದಿರುವುದು ನನಗೆ ಬಹಳ ಇಷ್ಟವಾಯಿತು. ಹೌದು, ತುಂಬಾ ಸುಂದರವಾದ ಶಬ್ದ. ನಾವು ಕಷ್ಟಪಟ್ಟು ಮೆಟ್ಲುಗಳನ್ನು ಹತ್ತಬೇಕಾಗಿಲ್ಲ. ಪ್ರತಿದಿನ ಮುರುಳಿಯನ್ನು ಕೇಳುವುದೆಂದ್ರೆ ನೇರವಾಗಿ ಆ ಲಿಫ್ಟ್ನಲ್ಲಿ ಕುಳಿತು ಉನ್ನತ ಸ್ಥಿತಿಗೆ ಏರುವುದು. ಒಂದು ದಿನ ಮುರುಳಿ ತಪ್ಪಿಸಿಕೊಂಡ್ರೆ ಆ ದಿನದ ಲಿಫ್ಟ್ ಮಿಸ್ ಆದ ಹಾಗೆ. ನಮ್ಮ ಪ್ರಗತಿಯ ವೇಗ ಕಡಿಮೆಯಾಗುತ್ತೆ. ಖಂಡಿತ. 21 ಜನ್ಮಗಳ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಈ ಓದನ್ನು ನಾವು ಇಷ್ಟು ಹಗುರವಾಗಿ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರತಿದಿನದ ಮುರಳಿ ಆ ದಿನದ ಶಕ್ತಿ, ಜ್ಞಾನ ಮತ್ತು ಶ್ರೀಮತದ ಡೋಸ್. ಸರಿ, ಈಗ ಬಾಬಾರವರ ಮಧುರವಾದ ನೆನಪು, ಪ್ರೀತಿಯನ್ನು ಸ್ವೀಕಾರ ಮಾಡೋಣ. ಖಂಡಿತ. ನಿಧಾನವಾಗಿ, ಪ್ರೀತಿಯಿಂದ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟನ್ನು ತಾವು ಓದಿ. ಮೊದಲನೇ ಪಾಯಿಂಟ್. 1. ತಂದೆಯೊಂದಿಗೆ ಯಾವ ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ, ಅದನ್ನು ಎಂದೂ ಮುರಿಯಬಾರದು. ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು, ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಅಂತ. ಇದು ನಾವು ಆಗ್ಲೇ ಚರ್ಚೆ ಮಾಡಿದ 5ನೇ ಅಂತಸ್ತಿನ ಎಚ್ಚರಿಕೆಯ ಸಾರಾಂಶ. ಪ್ರತಿಜ್ಞೆ ಪಾಲನೆಗೆ ಸ್ವಪರೀಕ್ಷಣೆ ಅತ್ಯಗತ್ಯ. ಅದಕ್ಕಾಗಿಯೇ ಬಾಬಾ ಚಾರ್ಟ್ ಇಡುವ ವಿಧಾನವನ್ನು ಹೇಳಿದ್ದಾರೆ. ಹೌದು. ಚಾರ್ಟ್ ಅಂದ್ರೆ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ನೋಡಿಕೊಳ್ಳುವ ಕನ್ನಡಿಯಲ್ವಾ? ಪ್ರತಿದಿನ ರಾತ್ರಿ ಈ ಕನ್ನಡಿಯಲ್ಲಿ ನಮ್ಮನ್ನು ನೋಡಿಕೊಂಡ್ರೆ ಸಣ್ಣ ಪುಟ್ಟ ಕಲೆಗಳು ದೊಡ್ಡದಾಗೋ ಮೊದಲೇ ಅದನ್ನ ಸ್ವಚ್ಛ ಮಾಡಿಕೊಳ್ಳಬಹುದು. ಖಂಡಿತ. ಈಗ 2ನೇ ಧಾರಣಾ ಅಂಶ. ಓದಿ. 2. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಂದೂ ಗೈರು ಹಾಜರಿಯಾಗಬಾರದು. ಸುಖಧಾಮದ ಮಾಲೀಕರಾಗುವ ಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು. ಮತ್ತೆ ಅದೇ ಲಿಫ್ಟ್ನ ನೆನಪು. ಒಂದು ದಿನವೂ ಮುರಳಿಯನ್ನು ತಪ್ಪಿಸಿಕೊಳ್ಳಬಾರದು. ಇದು ಕೇವಲ ಕೇಳುವುದಲ್ಲ, ಮನನ ಮಾಡಿ ಧಾರಣೆ ಮಾಡಿಕೊಂಡು ನಮ್ಮ ಜೀವನದ ಭಾಗವಾಗಿಸಿಕೊಳ್ಳುವುದು. ಇದೇ ನಮ್ಮ ಶ್ರೇಷ್ಠ ಭಾಗ್ಯವನ್ನ ನಿರ್ಮಿಸುವ ಸಾಧನ. ಹೌದು. ಈಗ ಇಂದಿನ ಅದ್ಭುತವಾದ ವರದಾನ. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದ ಮಹತ್ವವನ್ನು ತಿಳಿದು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಪದಮಾಪದಮಪತಿಭವ. ಪದ್ಮಾಪತಿಭವ ಅಂದ್ರೆ ಪ್ರತಿ ಹೆಜ್ಜೆಗೂ ಪದ್ಮಗಳಷ್ಟು ಸಂಪಾದನೆ ಮಾಡುವರು. ಇದು ಹೇಗೆ ಸಾಧ್ಯ? ಕೇವಲ 1 ಸೆಕೆಂಡ್ ಅಥವಾ 1 ಸಂಕಲ್ಪದಿಂದ ಇಷ್ಟು ದೊಡ್ಡ ಪ್ರಾಪ್ತಿ ಹೇಗೆ ಸಾಧ್ಯ ಅಂತ ಕೆಲವರಿಗೆ ಅನಿಸಬಹುದು. ಬಾಬಾ ಅದರ ರಹಸ್ಯವನ್ನು ವಿವರಣೆಯಲ್ಲಿ ತಿಳಿಸಿದ್ದಾರೆ. ಬಂಜರು ಭೂಮಿಯನ್ನು ಹಚ್ಚ ಹಸಿರಾಗಿಸುವ ಉದಾಹರಣೆ ಕೊಟ್ಟಿದ್ದಾರೆ. ಹೌದು. ನಮ್ಮ ಒಂದು ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ನಿರಾಶೆಯಲ್ಲಿರುವ ಆತ್ಮಕ್ಕೆ ಭರವಸೆಯನ್ನು ತುಂಬಬಲ್ಲದು, ಅಸಂಭವವನ್ನು ಸಂಭವವಾಗಿಸಬಲ್ಲದು. ಆ ಒಂದು ಶ್ರೇಷ್ಠ ಕರ್ಮದ ಫಲ ಪದ್ಮಗುಣವಾಗಿ ನಮ್ಮ ಪುಣ್ಯದ ಖಾತೆಯಲ್ಲಿ ಜಮೆಯಾಗುತ್ತೆ. ಇಲ್ಲಿ ಮುಖ್ಯವಾಗಿರುವುದು ಸಂಕಲ್ಪಗಳ ಕ್ವಾಂಟಿಟಿಯಲ್ಲ, ಕ್ವಾಲಿಟಿ. ಹಾಗಾದ್ರೆ ನಮ್ಮ ಪ್ರತಿಯೊಂದು ಸಂಕಲ್ಪವೂ ಒಂದು ಬೀಜದ ಹಾಗೆ. ಶ್ರೇಷ್ಠ ಸಂಕಲ್ಪಗಳು ಅಕ್ಷಯ ಫಲವನ್ನು ಕೊಡುವ ಮರಗಳಾದ್ರೆ, ವ್ಯರ್ಥ ಸಂಕಲ್ಪಗಳು ಮುಳ್ಳಿನ ಗಿಡಗಳಿದ್ದಂತೆ. ಆಯ್ಕೆ ನಮ್ಮದು. ಹೌದು. ಈಗ ಇಂದಿನ ಸ್ಲೋಗನ್ ಮಾಡೋಣ. ಪ್ರತಿಯೊಂದು ಕರ್ಮವನ್ನು ಅಧಿಕಾರಿ ಎನ್ನುವ ನಿಶ್ಚಯ ಮತ್ತು ನಶೆಯಿಂದ ಮಾಡುತ್ತೀರೆಂದ್ರೆ ಪರಿಶ್ರಮವು ಸಮಾಪ್ತಿಯಾಗಿ ಬಿಡುತ್ತದೆ.
ಈ ಸ್ಲೋಗನ್ ವರದಾನಕ್ಕೆ ನೇರವಾಗಿ ಸಂಪರ್ಕ ಹೊಂದಿದೆ. ವರದಾನದಲ್ಲಿ ಹೇಳಿದ ಹಾಗೆ ಪದಮ ಪತಿ ಆಗ್ಬೇಕಾದ್ರೆ ಮೊದಲು ನಮ್ಮ ಆಸ್ತಿಯಾದ ಸಮಯ ಮತ್ತು ಸಂಕಲ್ಪಗಳ ಮೇಲೆ ನಮಗೆ ಅಧಿಕಾರ ಇರಬೇಕು. ಅಧಿಕಾರ. ನಾನು ಈ ಸಮಯದ ಈ ಸಂಕಲ್ಪದ ಅಧಿಕಾರಿ ಎಂಬ ನಿಶ್ಚಯ ಮತ್ತು ನಶೆಯಿಂದ ಕರ್ಮ ಮಾಡಿದಾಗ ಆ ಕರ್ಮವು ಭಾರವೆನಿಸುವುದಿಲ್ಲ, ಆಟವೆನಿಸುತ್ತೆ. ಒಬ್ಬ ಸೇವಕ ಪರಿಶ್ರಮ ಪಡುತ್ತಾನೆ, ಆದರೆ ಒಬ್ಬ ಅಧಿಕಾರಿ ಅಥವಾ ಮಾಲೀಕ ತನ್ನ ಕೆಲಸವನ್ನು ಲೀಲಾಜಾಲವಾಗಿ ಆನಂದದಿಂದ ಮಾಡುತ್ತಾನೆ. ಅಧಿಕಾರಿಯಾಗಿ ಕರ್ಮ ಮಾಡುವುದು, ಸೇವಕನಾಗಿ ಅಲ್ಲ. ಅದ್ಭುತ. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆಯನ್ನ ನೋಡೋಣ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಕರ್ಮಾತೀತ ಸ್ಥಿತಿಯನ್ನು ಪಡೆಯಲು ವಿಶೇಷ ಸ್ವಯಂನಲ್ಲಿ ಸಂಕ್ಷಿಪ್ತಗೊಳಿಸುವ ಮತ್ತು ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡುವುದು ಅವಶ್ಯಕವಾಗಿದೆ. ಕರ್ಮಾತೀತ ಆತ್ಮರು ಒಂದೇ ಸಮಯದಲ್ಲಿ 4 ಕಡೆ ತಮ್ಮ ಸೇವೆಯ ಪಾತ್ರ ಅಭಿನಯಿಸಬಹುದು. ಕರ್ಮಾತೀತ ಸ್ಥಿತಿ ಅಂದ್ರೆ ನಮ್ಮ ಪುರುಷಾರ್ಥದ ಅಂತಿಮ ಗುರಿ. ಆದ್ರೆ ಒಂದೇ ಸಮಯದಲ್ಲಿ ಅನೇಕ ಕಡೆ ಸೇವೆ ಮಾಡುವುದು ಅಂದ್ರೆ ಹೇಗೆ? ಇದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದೇ? ಖಂಡಿತ. ಇದು ಭೌತಿಕ ಶರೀರದಿಂದ ಓಡಾಡುವುದಲ್ಲ, ಇದು ಪ್ರಜ್ಞೆಯ ಆಟ. ಕರ್ಮಬಂಧನದಲ್ಲಿರುವ ಆತ್ಮ ಒಂದೇ ಸ್ಥಳಕ್ಕೆ ಸೀಮಿತ. ಆದರೆ ಕರ್ಮಾತೀತ ಅಂದ್ರೆ ಸಂಪೂರ್ಣ ಹಗುರವಾದ ಆತ್ಮ ತನ್ನ ಸಂಕಲ್ಪ ಶಕ್ತಿಯಿಂದ, ತನ್ನ ಶಕ್ತಿಶಾಲಿ ವೈಬ್ರೇಷನ್ಸ್ಗಳಿಂದ ಒಂದೇ ಸಮಯದಲ್ಲಿ ಅನೇಕ ಆತ್ಮಗಳಿಗೆ ಸಹಾಯ ಮಾಡಬಲ್ಲದು. ಅವರ ಶುಭ ಸಂಕಲ್ಪಗಳು ಒಂದು ಶಕ್ತಿಶಾಲಿ ರೇಡಿಯೋ ಸಿಗ್ನಲ್ನಂತೆ ಪ್ರಪಂಚದಾದ್ಯಂತ ಹರಡಿ ಬೇಕಾದ ಆತ್ಮಗಳಿಗೆ ತಲುಪುತ್ತೆ. ಈ ಸ್ಥಿತಿಯನ್ನು ತಲುಪಲು ಬಾಬಾ 2 ಶಕ್ತಿಗಳನ್ನು ಹೇಳ್ತಾರೆ: ವಿಸ್ತಾರವನ್ನು ಸಾರದಲ್ಲಿ ತರುವ, ಸಂಕ್ಷಿಪ್ತಗೊಳಿಸುವ ಶಕ್ತಿ ಮತ್ತು ಎಲ್ಲವನ್ನೂ ಒಪ್ಪಿಕೊಳ್ಳುವ, ಸಮಾವೇಶಿಸುವ ಶಕ್ತಿ. ಅಂದ್ರೆ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡಷ್ಟು ನಮ್ಮ ಪ್ರಭಾವದ ವ್ಯಾಪ್ತಿ ಹೆಚ್ಚಾಗುತ್ತೆ. ಬಹಳ ಆಳವಾದ ಮಾತು. ಹೌದು, ಇದು ನಮ್ಮ ಅಂತಿಮ ಪರೀಕ್ಷೆಯ ತಯಾರಿ. ಆಳವಾದ ಶಾಂತ ಸ್ವರದಲ್ಲಿ ಈ ಮುರಳಿಯ ವಿಚಾರಗಳಿಂದ ನಮಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ. ಈಗ ಸ್ವಮಾನದ ಅಭ್ಯಾಸ ಮಾಡೋಣ. ಖಂಡಿತ. ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮನಿಂದ ರಾಜಯೋಗವನ್ನು ಕಲಿಯುತ್ತಿರುವ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಸಾಧಿಸಿ ಜಗತ್ತನ್ನೇ ಗೆಲ್ಲುವ, ಜಗಜ್ಜೀತನಾಗುವ ಮಹಾವೀರ ಆತ್ಮನಾಗಿದ್ದೇನೆ. ನಾನು ಜ್ಞಾನದ ಏರುವ ಕಲೆಯ ಮೂಲಕ ಸತೋಪ್ರಧಾನ ಹಾಗೂ ಶ್ರೇಷ್ಠನಾಗುತ್ತಿರುವ ಪುರುಷಾರ್ಥಿ ಆತ್ಮನಾಗಿದ್ದೇನೆ. ನಾನು ಈ ಹಳೆಯ ವಿಕಾರಿ ಪ್ರಪಂಚದಲ್ಲಿ ಇದ್ದರೂ ಬುದ್ಧಿಯ ಮೂಲಕ ಸುಖಧಾಮದ ಯಾತ್ರೆ ಮಾಡುತ್ತಿರುವ ಪವಿತ್ರ ಆತ್ಮಿಕ ಯಾತ್ರಿಕನಾಗಿದ್ದೇನೆ. ನಾನು ದುಃಖದ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸುಖದ ಹೊಸ ಪ್ರಪಂಚವನ್ನು ಸ್ಥಾಪಿಸುವ ಕಾರ್ಯದಲ್ಲಿ ತಂದೆಗೆ ಸಹಾಯಕನಾದ ಶಿವವಂಶಿಯಾಗಿದ್ದೇನೆ. ನಾನು ಮನುಷ್ಯನಿಂದ ದೇವತೆಯಾಗಲು ಈಶ್ವರೀಯ ವಿದ್ಯೆಯನ್ನು ಓದುತ್ತಿರುವ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿರುವ ಶ್ರೇಷ್ಠ ಆತ್ಮ. ನಾನು ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಲು ತಂದೆಯನ್ನು ಅವ್ಯಭಿಚಾರಿಯಾಗಿ ನೆನಪು ಮಾಡುತ್ತಿರುವ ಪಾವನ ಆತ್ಮ. ನಾನು ಒಂದು ರಾಜ್ಯ, ಒಂದು ಭಾಷೆಯಿರುವ ಸುಖದ ಹೊಸ ಪ್ರಪಂಚದ ಅದ್ವೈತ ರಾಜ್ಯದ ಅಧಿಕಾರಿಯಾಗುವ ರಾಜಋಷಿ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಪದಂಪತಿ ಆಗಿದ್ದೇನೆ.